ಫಿಶ್ ಫ್ರೈ ಮಾಡೋದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತು ಸಂಡೇ ಸ್ಪೆಷಲ್ ಏನಪ್ಪ ಅಂದರೆ ಫಿಶ್ ಮಾಡಬೇಕು ಅಂತ ಇದ್ದೀವಿ. ಫಿಶ್ ಫ್ರೈ. ಬಟ್ ಫಿಶ್ ಫ್ರೈ ಎಲ್ಲ ಕಂಪ್ಲೀಟ್ A to Z ನಾನೇ ಮಾಡಬೇಕು ಅಂತ ಇದ್ದೀನಿ. ಇನ್ನೇನಮ್ಮ ಸಾರು ಏನು ಮಾಡ್ತೀಯಮ್ಮ? ಫಿಶ್ ಸಾರು ಮಾಡ್ತೀಯಾ? ಫಿಶ್ ಸಾರು ಮಾಡಿ ಬೆಳಗ್ಗೆ ನಾಷ್ಟಕ್ಕೆ ಫಿಶ್ ಫ್ರೈಯಾ ಫಿಶಾ? ಬೆಳಗ್ಗೆ ನಾಷ್ಟಕ್ಕೆ ಗೈಸ್ ಮಾರ್ನಿಂಗ್ ಇವಾಗ ಹೋಗಿ ಫಿಶ್ ಎಲ್ಲ ತಗೊಬರೋದಿದೆ. ಸ್ವಲ್ಪ ಹಂಗೆ ಅಂಗಡಿದಲ್ಲೆಲ್ಲ ಐಟಮ್ ತಗೊಬರೋದಿದೆ. ಫಿಶ್ಗೆಲ್ಲ ಏನೇನು ಫ್ರೈ ಹಾಕ್ಬೇಕು. ಈಗ ಬಂದೆ ಫಿಶ್ ತಗೊಳಕ್ ಬಂದಿದ್ದೀನಿ. ಪ್ರಾನ್ಸ್ ತಗೊಂತ ಹೇಳ್ತಿದ್ದಾರೆ ಅಣ್ಣ. ಬಟ್ ನಮ್ಮ ಮನೇಲಿ ಮಾಡೋದು ಹೆಂಗಂತ ಗೊತ್ತಿಲ್ಲ ಪ್ರಾನ್ಸ್ನ. ಫಿಶ್ ಅಂತೂ ರೆಡಿ ಆಗಿದೆ. ಎಷ್ಟು ಕೆಜಿ ಬರ್ತೈತಣ್ಣ? 2 kg 300. ನಾನು ತಂದಿರೋದು ಫಿಶ್ ಇವತ್ತು ಸಿಲ್ವರ್ ಪಾಂಪ್ಲೆಟ್. ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ಉಳಿದಿದ್ದೆ 2 kg. ಅರ್ಧ kg ವೇಸ್ಟೇಜ್ ಆಯಿತು. ಮತ್ತು ಬರಬೇಕಾದ್ರೆ ಹಂಗೆ ಆನಿಯನ್ kg, ನಿಂಬೆಹಣ್ಣು 5, ಫಿಶ್ ಫ್ರೈ ಮಸಾಲ ತೊಗೊಂಬಂದಿದ್ದೀನಿ. ಈಗ ಪ್ರಿಪೇರ್ ಮಾಡಬೇಕು. ಬನ್ನಿ ನನ್ನ ಜೊತೆ, ನೀವು ನೋಡಿರಂತೆ. ಗೈಸ್ ಫಿಶ್ಶು 2 ಟೈಮ್ ತೊಳ್ಕೊಂಡಿದ್ದಾದ್ಮೇಲೆ ಕಲ್ಲುಪ್ಪು ಸ್ವಲ್ಪ ಹಾಕ್ಕೊಂಡೆ. ನೋಡಿ, ಇದು 2 ಟೈಮ್ಸ್ ತೊಳ್ಕೊಂಡು ಹುಣಸೆಹಣ್ಣು ಮತ್ತು ಉಪ್ಪು ಹಾಕಿ ಊರಿಕ್ಕಿದೆ. 10 ಮಿನಿಟ್ಸ್ ಬಿಟ್ಟು ಮತ್ತೆ ಬಿಸ್ಲೇರಿ ವಾಟ್ರಲ್ಲಿ ಅದನ್ನು ತೊಳ್ಕೊಳ್ಬೇಕು. ತೊಳ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಂತ ಹೇಳ್ತೀನಿ. ಗೈಸ್ ಫಿಶ್ ಫ್ರೈ ಮಸಾಲ ನೋಡಿ ಇದೆ. ನಾನು ನಮ್ಮ ಮನೇಲಿ ಇವತ್ತು ಯೂಸ್ ಮಾಡ್ತಾ ಇರೋದು ಫಿಶ್ ಫ್ರೈ ಮಸಾಲ. ಆಚಿ ಫಿಶ್ ಫ್ರೈ ಮಸಾಲ. ಫಸ್ಟ್ ನೀವೇನು ಮಾಡ್ತೀರ ಅಂದರೆ ಒಂದು ಪ್ಯಾಕೆಟ್ ಓಪನ್ ಮಾಡಿ ಫುಲ್ ಹಾಕ್ಬಿಡಿ. ಗೈಸ್ 1 ಮೊಟ್ಟೆ ಹಾಕಬೇಕು. 1 ಮೊಟ್ಟೆ ಹಾಕಿದ್ದಾಯಿತು. ಚಿಲ್ಲಿ ಪೌಡ್ರು 1 ಸ್ಪೂನು, ಸಾಲ್ಟು ಅರ್ಧ ಸ್ಪೂನ್ ಹಾಕಬೇಕು. ಗೈಸ್ ನೀಟಾಗಿ ನಿಂಬೆಹಣ್ಣು ಇಸ್ಕೊಬೇಕು. ಒಂದು ಬಟ್ಲಿಗೆ ಏನೇನು ಮಿಕ್ಸ್ ಮಾಡಿದೆ ಅಂತ ಹೇಳ್ಬಿಡ್ತೀನಿ ನೋಡಿ. ಫಸ್ಟು ಫಿಶ್ ಫ್ರೈ ಮಸಾಲ 3 ಪ್ಯಾಕೆಟ್ ಹಾಕಿದ್ದೀನಿ. ಮೊಟ್ಟೆ 1 ಹಾಕಿದ್ದೀನಿ. ನಿಂಬೆಹಣ್ಣು 1 ಹಾಕಿದ್ದೀನಿ. ಮತ್ತೆ ಸಾಲ್ಟು ಅರ್ಧ ಸ್ಪೂನ್ ಹಾಕಿದ್ದೀನಿ. ಚಿಲ್ಲಿ ಪೌಡ್ರು 1 ಸ್ಪೂನ್ ಹಾಕಿದ್ದೀನಿ. ಸ್ಪೂನ್ ಯಾವುದು ಅಂತ ಕನ್ಫ್ಯೂಷನ್ ಆಗ್ಬಿಡಿ. ನೋಡಿ, ಈ ಥರ ಸ್ಪೂನಲ್ಲಿ ಎಲ್ಲ ಎಷ್ಟು ಥರ ಆಯಿತು? 1 2 3 4 5 ಥರನೂ ಎಲ್ಲ ಇದ್ರೊಳಗಡೆ ಹಾಕಿ, ನಾನೇನು ಇವಾಗ ಹೇಳಿದ್ನಲ್ಲ 5 ಥರ, ಎಲ್ಲ 5 ಥರ ಇದ್ರೊಳಗೆ ಹಾಕಿ ನೀಟಾಗಿ ಪೇಸ್ಟ್ ಥರ ಮಾಡ್ಕೊಬೇಕು ಗೈಸ್. ನೋಡಿ ಇವಾಗ ಹಿಂಗಿದೆಯಾ? ಇದು ಹಂಗೆ ಕಲ್ಸೋಕ್ಕಾಗಕ್ಕಿಲ್ಲ ಗೈಸ್. ಸ್ವಲ್ಪ ವಾಟ್ರ್ ಹಾಕ್ಕೊಬೇಕು ಗೈಸ್. ನೋಡಿ ಯಾವ ಥರ, ಈ ಥರ ನೀಟಾಗಿ ಕಲ್ಸ್ಕೊಬೇಕು ಗೈಸ್. ಫಿಶ್ ನೀಟಾಗಿ ಎಲ್ಲ ತೊಳ್ಕೊಂಡಿದ್ದಾಯ್ತು. ಒಂದು 15 to 20 ಮಿನಿಟ್ಸ್ ಗಂಟ ನಾವು ಅದನ್ನು ಊರಿಡಬೇಕು. ಬನ್ನಿ ಅದು ತೋರಿಸ್ತೀನಿ ಹೆಂಗಂತ. ಇದೇ ಬೆಸ್ಟ್ ಗೈಸ್. ಒಂದೇ ಸಲ ಹಾಕಿ ಒಳ್ಳೆ ಕಬಾಬ್ ಮಿಕ್ಸ್ ಮಾಡ್ಬಿಡ್ಬೋದು. ಕಲ್ಸಿದ್ದೆಲ್ಲ ಆಯ್ತು. ಸೂಪರ್ ಮಂಡೆ. ನೆಕ್ಸ್ಟ್ ಒಂದು ½ an hour ಊರಿಡಬೇಕು. ಅದಾದ್ಮೇಲೆ ಹೆಂಚ್ ಮೇಲೆ ಹಾಕ್ಬೇಕು. ಒಂದು ರೌಂಡು ಫಿಶ್ ಎಲ್ಲ ಊರಿಕ್ಬಿಟ್ಟು ದೇವಸ್ಥಾನ ಗಂಟ ಹೋಗಿದ್ದೆ. ದೇವಸ್ಥಾನ ಹತ್ರ ಪೂಜೆ ಮಾಡ್ಕೊ ಬಂದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಊರಿದೆ. ಇವಾಗ ಫಿಶ್ಶು ಹಾಕ್ಕೊಬೇಕು. ಲಾಸ್ಟ್ ಅದೇ ಫಿಶ್ಶು ಅದೊಂದು ಹಾಕ್ಕೊಂಡ್ಬಿಟ್ಟು ತಿಂದ್ಬಿಟ್ರೆ ಅಪ್ಪ ಇವತ್ತು ಫಿಶ್ಶು ತಂದು ಮಾಡಿ ತಿಂದಿದ್ದಕ್ಕೆ ಒಂದು ಸಮಾಧಾನ ಆಗ್ಬಿಡುತ್ತೆ ನನಗಂತೂ. 2 ಮಿನಿಟ್ಸು ಹೆಂಚಿಕ್ಬಿಟ್ಟು ಗ್ಯಾಸ್ ಆನ್ ಮಾಡ್ಬಿಡ್ಬೇಕು. ಅದಾದಮೇಲೆ ಎಣ್ಣೆ ಸ್ವಲ್ಪ ಹಾಕಬೇಕು. ಎಣ್ಣೆ ಹಾಕ್ಮೇಲೆ ಫಿಶ್ಶು ಅಮ್ಮ ಕ್ಯಾಮ್ರಾ ಇಟ್ಕೊಂಡು ಹತ್ರ ಇಟ್ಟವ್ರೆ ಗೈಸ್. ಹೆಂಚು ಹತ್ರ ಏನಾಗ್ಬಾರ್ದು, ಕ್ಯಾಮ್ರಾ ಹೋಗ್ಬಿಡುತ್ತೆ ಬೇಗ. ಏನೂ ಆಗಲ್ಲ. ಏನೋ ಕ್ಯಾಮ್ರಾ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀಯಾ? EMI ಕ್ಲಿಯರ್ ಆಗಿಲ್ಲಮ್ಮ. ಇನ್ನು ಅದು ತೀರ್ಸ್ಬೇಕಲ್ಲ. 1 ವರ್ಷಕ್ಕೆ EMI ಹಾಕ್ಸ್ಕೊಂಡಿದ್ದೀನಿ ಗೈಸ್. ಇನ್ಮೇಲೆ ನಾನು ವಾರಕ್ಕೊಂದ್ಸರಿ ಏನಾರ ಒಂದು ಅಡುಗೆ ಮಾಡ್ತೀನಿ. ಅದು ನಾನೇನು ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ. ನಾನು ಏನಾದರೂ ಅಡುಗೆ ಮಾಡಿ ನಿಮಗೆ ಹೇಳ್ತೀನಿ. ನಿಮ್ಗೆ ಯಾರಿಗಾದ್ರೂ ಒಬ್ಬರಿಗೆ ಯೂಸ್ ಆದರೆ ಸಾಕು, ಅಷ್ಟೇ ಸಮಾಧಾನ. ನನಗೆ ವಿಡಿಯೋ ನೋಡೋರ್ಗೆ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಒಬ್ಬರಿಗಾನ ಯೂಸ್ ಆಗಲಿ ಸಾಕು. ತಿರ್ವಾಕತ್ಮ ಫಿಶ್ ಫ್ರೈ ಮಾಡೋದು ಅಷ್ಟು ಸಲೀಸಲ್ಲಮ್ಮ. ಫಿಶ್ ಫ್ರೈ ಮಾಡ್ಬೇಕಾದ್ರೆ ಇದು ಕಾಮನ್. ಇದು ಒಳ್ಳೆ ಬರುತ್ತೆ. ಘಾಟ್ ಅಲ್ವಾ ಗಾಯ್ಸ್? ತುಂಬ ಘಾಟು ಫಿಶ್ಶು. ಸೀನ್ ಬರುತ್ತೆ. ಬಟ್ ಸೀನ್ ಬಂದಾಗ ಈ ಕಡೆ ಸೀನ್ ಬೇಕು. ಈಗ ನೀನು ತಿಂತೀಯಾ? ಇನ್ನೊಂದು ಎಡಾಕ್ಲಾ? ಬೇಡ, ನಂಕ ಒತ್ತ 2 ಅಷ್ಟೇ. ರೆಡಿ ಆಯಿತು ಬೇಟಿಂಗು ಗೈಸ್. ಫಿಶ್ ಫ್ರೈ ರೆಡಿ ಆಯಿತು. ಇನ್ನೇನಿದ್ರೂ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋದೆ.
ಸಿಗ್ತೀನಿ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್.